ಮುಂಬೈಯಲ್ಲಿ ಒಂದು ಕನ್ನಡ ಮತ್ತು ತುಳು ಜನರಿರುವಂತಹ ದೇವಸ್ಥಾನ ಇದೆ. ಗನ್ಸೋಲಿಯಲ್ಲಿ ಇರೋದು. ಊರಿನ ಜನ ಎಲ್ಲ ಜಾಸ್ತಿ ಇರ್ತಾರೆ. ನನ್ಗೂ ತುಂಬಾ ಇಷ್ಟ. ನನ್ಗೆ ಯಾವಾಗ ಏನೇ ಸ್ವಲ್ಪ ಫೀಲ್ ಲೋ ಅನ್ಸಿದ್ರು, ಖುಷಿ ಅನ್ಸಿದ್ರು, ಸಂಭ್ರಮದ ಕ್ಷಣ ಇದ್ರು, ನಾನು ಅದೇ ದೇವಸ್ಥಾನಕ್ಕೆ ಹೋಗ್ತೀನಿ. ಅದೇ ಗನ್ಸೋಲಿಯ ಮೂಕಾಂಬಿಕಾ ದೇವಸ್ಥಾನ. ಮುಂಬೈಗೆ ನಾನು ಮೊದಲ ಬಾರಿ ಹೋದಾಗ ನಮ್ಮವರಿಲ್ಲ ಅನ್ನೋಂಥ ಮೊದಲ ಕೊರಗನ್ನ ನೀಗಿಸಿರೋದು ಈ ತಾಯಿನೇ. ನಾವು ಮನುಷ್ಯರೇ ಹಾಗೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಲ್ವಾ. ನಮ್ಮೂರು, ನಮ್ಮ ಹಳ್ಳಿ, ನಮ್ಮ ಜನ ಅವರೆಲ್ಲರನ್ನ ಬಿಟ್ಟು ಉದ್ಯೋಗ ಅರಸಿ ಅಲ್ದಾಡ್ತಾ ಇರ್ತೀವಿ. ಊರಲ್ಲಿ ನಡೀತಾ ಇರುವಂಥ ಯಾವುದೇ ಕಾರ್ಯಕ್ರಮ, ಹಬ್ಬ, ಸಂಭ್ರಮಕ್ಕೆ ನಾವು ಯಾವತ್ತಿದ್ರೂ ಅಬ್ಸೆಂಟ್ ಆಗಿರ್ತೀವಿ. ಆದರೆ ಸ್ವಲ್ಪನಾದರೂ ಊರಿನ ವೈಬ್ ಕೊಟ್ಟಿರೋದು ನಾನು ಹೋಗ್ತಾ ಇರುವಂಥ ಇದೇ ಮೂಕಾಂಬಿಕಾ ದೇವಸ್ಥಾನ. ನಾವು ರಬಾಲೆಯಿಂದ ಗನ್ಸೋಲಿಗೆ ಟ್ರೈನ್ ಹತ್ತಿ ಹೊರಟ್ವಿ, ನಾನು ಚಿಂಚು. ನನಗಂತೂ ತುಂಬ ಸ್ಪೆಷಲ್ ದೇವಸ್ಥಾನ ಇದು. ಯಾಕೆ ಗೊತ್ತಾ, ಈ ದೇವಾಲಯಕ್ಕೆ ಹೋದ ತಕ್ಷಣ ಕನ್ನಡ ಮತ್ತು ತುಳು ಮಾತಾಡುವಂಥ ಜನ ಸಿಗ್ತಾರೆ. ಅವ್ರು ಮಾತಾಡ್ತಾ ಇರೋದನ್ನ ಕೇಳೋದಕ್ಕೆ ಖುಷಿಯಾಗಿ ನಾವು ನಮ್ಮ ಮನೇಲಿದ್ದೀವಿ, ನಮ್ಮ ಊರಲ್ಲಿದ್ದೀವಿ ಅನ್ನುವಂಥ ಭಾವನೆ ನಮಗೆ ಬಂದ್ಬಿಡುತ್ತೆ. ಅದು ಹೆಂಗೆ ಗೊತ್ತಾ, ಬರಗಾಲದಲ್ಲಿ ತುಂಬ ಬಾಯಾರಿಕೆ ಆಗಿಬಿಟ್ರೆ ನೀರು ಸಿಗುತ್ತಲ್ಲ, ಆವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ. ದಟ್ ಸೇಮ್ ಖುಷಿ. ಯಾಕೆ ಗೊತ್ತಾ, ಎಲ್ಲಿ ಹೋದರೂ ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ ಇದರ ಮಧ್ಯೆ ನನ್ನ ಪ್ರೀತಿಯ ತುಳು ಕನ್ನಡ ಎಲ್ಲಿ ಸಿಗುತ್ತೆ ಅಂತ ಕಾಯ್ತಾ ಇರುವಾಗ ಈ ದೇವಾಲಯ ನನಗೊಂದು ನೆಮ್ಮದಿಯ ತಾಣ ಆಗಿದ್ದಂತೂ ಖಂಡಿತವಾಗ್ಲೂ ಸುಳ್ಳಲ್ಲ. ಮುಂಬೈ ತುಂಬಾ ಸಲ ನನ್ನನ್ನು ಸೋಲ್ಸಿದೆ, ಗೆಲ್ಸಿದೆ, ಕುಗ್ಸಿದೆ, ಖುಷಿ ಕೊಟ್ಟಿದೆ, ಹೊಸ್ತನವನ್ನ ಕಲಿಸಿದೆ. ಆದ್ರೆ ಅದೆಲ್ಲದಕ್ಕೂ ಸಾಕ್ಷಿ ಈ ದೇವಿನೇ. ಯಾಕೆ ಗೊತ್ತಾ, ಏನೇ ಆದ್ರೂ ಕೂಡ ಇವಳ ಸನ್ನಿಧಿಗೆ ಹೋಗಿ ಎಲ್ಲಾನು ವರದಿ ಒಪ್ಸಿ ಬರ್ತಿದ್ದೆ. ನಾವು ಹಾಗೆ ಅಲ್ವಾ, ದೇವ್ರನ್ನ ತುಂಬಾ ನಂಬ್ತೀವಿ. ದೇವ್ರನ್ನ ನೋಡಿಲ್ದೇ ಇದ್ರೂ ಕೂಡ ಆ ನಂಬಿಕೆ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ನಮಗೆ ಧೈರ್ಯ ತುಂಬ್ತಾ ಹೋಗ್ತಾಳೆ ದೇವಿ. ಅದೇ ಅಲ್ವೇ ನಮ್ಮ ನಂಬಿಕೆ. ನಾವು ಯಾರೂ ದೇವರನ್ನ ನೋಡಿರೋದಿಲ್ಲ, ಆದರೂ ನಾವು ತುಂಬ ನಂಬೋದು ಇದೇ ಕಾರಣಕ್ಕಾಗಿ. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಅವಳ ಆಶೀರ್ವಾದ ಇರುತ್ತೆ ಅನ್ನುವಂಥ ನಂಬಿಕೆಯೇ ಇದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿರುತ್ತಲ್ವ. ಅದಕ್ಕೆ ಅನಿಸುತ್ತೆ ನಮಗೆ ಈ ಒಂದು ದೇವಾಲಯ ತುಂಬ ಸ್ಪೆಷಲ್ ಅನಿಸೋದು. ನೋಡಿ, ನಾವು ಬಂದೇ ಬಿಟ್ವಿ, ಜೀರ್ಣೋದ್ಧಾರ ಆಗ್ತಾ ಇದೆ ಇದೇ ದೇವಸ್ಥಾನದ್ದು. ಹಾಗಾಗಿ ಆ ದೇವರನ್ನ ಆ ದೇವಸ್ಥಾನದ ಎದುರು ಭಾಗಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಇಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ನಾವು ಆಮೇಲೆ ನಮ್ಮ ಮನೆಗೆ ಹೊರಟ್ವಿ. ಆದರೆ ಮೂಕಾಂಬಿಕಾ ದೇವಾಲಯದಲ್ಲಿ ಕನ್ನಡ ಮತ್ತು ತುಳು ಮಾತಾಡೋ ಜನರೇ ತುಂಬ ಜನ ಇದ್ದಾರೆ. ದೇವಸ್ಥಾನ ಅಂತ ಅಂದಾಗ ತುಂಬ ಜನ ಊರವರು ಇದ್ದಾರೆ. ಈಗ ಮುಂಬೈ, ನವಿ ಮುಂಬೈ ಯಾವ ಕಡೆಯಲ್ಲಿ ಹೋದರೂ ಕೂಡ ಊರವರು ಜಾಸ್ತಿ ಇದ್ದಾರೆ. ಮಿನಿ ಮ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು ಮುಂಬೈಯನ್ನು. ಸೊ ಇವರು ತುಂಬ ಜನ ಇರೋದ್ರಿಂದ ಈ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ ಏನು ಗೊತ್ತಾ, ಇಲ್ಲಿ ಹೋದಾಗ ನಮಗೆ ಇನ್ನೂ ತುಂಬ ಕನೆಕ್ಟ್ ಆಗೋದೇನು ಅಂದರೆ, ನೋಡಿ, ನನಗೆ ನರ್ಮದಾ ಅನ್ನುವಂತಹ ಹಸುವಿನ ಹೆಸರು ಗೊತ್ತಿದೆ. 3 ಹಸುಗಳಿದೆ. ನೋಡಿದಾಗಲೇ ನಮ್ಗೆ ಏನೋ ಒಂದು ಖುಷಿ ಅನಿಸುತ್ತೆ. ಯಾಕಂದರೆ ನೀವು ಯೋಚನೆ ಮಾಡಿರ್ಬೋದು, ಹೊರಗಡೆ ಇದ್ದವ್ರಿಗೆ ಇದೆಲ್ಲ ತುಂಬ ಸ್ಪೆಷಲ್ ಅನಿಸ್ಬಿಡುತ್ತೆ, ನಮ್ಮ ಊರಿನ ವೈಬ್ ಸ್ಪೆಷಲ್ ಅನಿಸ್ಬಿಡುತ್ತೆ. ಹಾಗಾಗಿ ಈ ದೇವಾಲಯ ಕೂಡ ನನಗೆ ಅಷ್ಟೇ ಸ್ಪೆಷಲ್. कितना है? 100 का है, बंदर 120। 120 मतलब 120। अच्छा, ये चाहिए पूरा 100 का है, 100 रुपीज़ का. वो डॉगी मंकी, ये स्नेक पकड़ा यार, कैंडल मिला, मस्त मस्त है. ಗನ್ಸೋಲಿ ಅನ್ನುವಂಥ ದೇವಾಲಯ ಯಾಕೆ ಖುಷಿ ಅಂದರೆ, ಯಾಕೆ ಅದೊಂದು ನೆಮ್ಮದಿಯ ಸ್ಥಳ ಅಂದರೆ, ದೂರದ ಊರಿಂದ ಬರೋರಿಗೆ ಒಂದು ಮನೆಯ ಫೀಲಿಂಗೇ ಆಗುತ್ತೆ ದೇವಸ್ಥಾನಕ್ಕೆ ಹೋದಾಗ. ಮತ್ತು ಅಲ್ಲಲ್ಲಿ ತುಳು ಕನ್ನಡ ಮಾತಾಡೋರು ಸಿಗ್ತಾರಲ್ಲ, ಆವಾಗ ನಮ್ಮ ಮನೆಯವರೇ ಯಾರಾದ್ರೂ ಸಿಗ್ತಾರೆ ಅಂತ ಅನಿಸುತ್ತೆ. ಬಟ್ ನಂಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ, ಆದರೂ ಹೇಗೆ ಅನಿಸುತ್ತೆ ಅಂದರೆ ನಮ್ಮ ಮನೆಯೇ ಅಂತಲೇ ಅನಿಸುತ್ತೆ. ಈಗ ಗನ್ಸೋಲಿ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಆಗ್ತಾ ಇದೆ, ಹಾಗಾಗಿ ತುಂಬ ಚೆನ್ನಾಗಿರುವಂಥ ದೇವಾಲಯ ಕೂಡ ರೂಪುಗೊಳ್ಳೋದಿಕ್ಕಿದೆ. ಹಾಗಾಗಿ ಆ ದೇವಸ್ಥಾನವನ್ನು ನಾನು ತೋರಿಸಿದೆ. ಅದರ ವೈಬ್ ಹೇಗಿತ್ತು, ನಿಮಗೂ ಕೂಡ ಗನ್ಸೋಲಿ ದೇವಸ್ಥಾನ ಗೊತ್ತಿದೆಯಾ, ಮೂಕಾಂಬಿಕಾ ದೇವಾಲಯಕ್ಕೆ ನೀವು ಕೂಡ ಹೋಗಿದ್ರೆ
ಕಮೆಂಟ್ ಮಾಡಿ. ಮತ್ತೆ ಮುಂಬೈಯಲ್ಲಿ ಬೇರೆ ಯಾವ ಕನ್ನಡ ಮತ್ತು ತುಳು ಜನ ಇರುವ ದೇವಾಲಯ ಇದೆ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಆ ವಿಚಾರವನ್ನ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಮುಂಬೈಯಲ್ಲಿ ಇದ್ದೀರಾ, ಕಮೆಂಟ್ ಜರೂರ್, ಅಂದ್ರೆ ನಿಜವಾಗ್ಲು ಹೇಗೆ ಜರೂರಾಗಿ ಮಾಡಿ. ನಮ್ಮ ಹುಡುಗಿಗೆ ಸರಿಯಾಗಿ ಕನ್ನಡ ಬರೋದಿಲ್ಲ, ಆದರೂ ಪ್ರಯತ್ನ ಪಟ್ಟು ಕನ್ನಡ ಮಾತಾಡ್ತಾಳೆ. ತುಳು ಚೆನ್ನಾಗಿ ಬರುತ್ತೆ, ಹಿಂದಿ ಬೊಂಬಾಟಾಗಿ ಬರುತ್ತೆ, ಮರಾಠಿ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಕನ್ನಡ ಕಲಿತಿದ್ದಾಳೆ ಅಲ್ವಾ? ಹೌದು ಹೌದು. ನಾನು ಚಿಂಚುಗೊಂದು ಕನ್ನಡ ಸಾಂಗನ್ನು ಹೇಳ್ಕೊಟ್ಟಿದ್ದೀನಿ. ನಾನು ಮತ್ತು ಚಿಂಚು ಒಟ್ಟಿಗೆ ಹಾಡ್ತೀವಿ. ಯಾರು ಭೂಮಿಗೆ ಮೊದಲ ಬಾರಿಗೆ ಇವಳು ನಾಚ್ಕೊಂಡೇ ಬಿಟ್ಲು ಬಿಡಿ. ನಾನು ಇನ್ನೊಂದ್ಸಲ ಹೇಳಿಸ್ತೀನಿ ಚಿಂಚು ಹತ್ರ. ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಎಸ್, ನಾವು ಹೊರಟ್ವಿ ನಮ್ಮ ಮನೆಗೆ ಗನ್ಸೋಲಿಯಿಂದ ರಬಾಲೆಗೆ. ಅದರ ವಿಷಯ ಏನು ಗೊತ್ತಾ, ಮೇನ್ ವಿಷಯ ಏನು ಅಂದರೆ ಟ್ರೈನಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು 3 ನಿಮಿಷ 4 ನಿಮಿಷಕ್ಕೆ ಬಿಟ್ಬಿಟ್ಟು ಟ್ರೈನ್ ಬಂದುಬಿಡುತ್ತೆ, ನಾವು ಹೋಗ್ಬೋದು. ನಾವು ಏನು ಮಾಡಿದ್ವಿ ಗೊತ್ತಾ, ಒಂದ್ಸಲ ರಬಾಲೆಗೆ ಹೋದ್ವಿ ಗನ್ಸೋಲಿಯಿಂದ, ಓಕೆನಾ. ಆಮೇಲೆ ರಬಾಲಿಂದ ಮನೆಗೆ ಹೋಗ್ಬೇಕು ತಾನೆ, ಅದು ಮಾಡಲಿಲ್ಲ ನಾವು. ವಾಪಸ್ ರಬಾಲಿಂದ ಗನ್ಸೋಲಿಗೆ ಇನ್ನೊಂದು ಟ್ರೈನ್ ಇಟ್ಕೊಂಡು ಬಂದ್ವಿ. ವಾಪಸ್ ರಬಾಲೆಗೆ ಒಂದು ಈ ಥರ 3 ಸಲ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಇಂಥದ್ದೆಲ್ಲ ಫನ್ ಮಾಡಬೇಕು ನೋಡಿ ಲೈಫಲ್ಲಿ. ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದು ಅಂಬಾನಿದು ಬಿಲ್ಡಿಂಗು. ಅಂಬಾನಿದ್ದು ವಿಮಾನ ಅಲ್ಲ, ಹೆಲಿಕಾಪ್ಟರ್ ಬಂದು ನಿಲ್ಲೋದಲ್ಲೇ ಅಂತೆ. ಇದೆಲ್ಲ ಅಂಬಾನಿ ಏರಿಯಾ ಸ್ವಲ್ಪ. ಇದು ನಾವಿರೋ ಸ್ಟೇಷನ್ ರಬಾಲೆ ಸ್ಟೇಷನ್. ರಬಾಲೆಯಿಂದ ನಾವು ಕನ್ಸೋಲಿಗೆ ಹೋಗಿದ್ದು. ಕನ್ಸೋಲಿ ಜಸ್ಟ್ 1 ಸ್ಟೇಷನ್ ನೋಡಿ. ಅದಕ್ಕೂ ಹೊಟ್ಟೆಗಿತ್ತು, ನಾನು ಮಾತಾಡಬಾರ್ದು ಅಂತ. ಟಾಟಾ ಬಾಯ್ ಬಾಯ್. ನಿಕ್ಲೆಗೆ ಇಷ್ಟ ಆಡೆ ವೀಡಿಯೋ ನಿಕ್ಲ ಪೋತಾರೆ ದೇವಸ್ಥಾನಕ್ಕೆ. ನಿಕ್ಲ ಪೋದಿತ್ತಾರೆ ಒಂಜಿ ಕಮೆಂಟ್ ಪಾಡ್ಲೆ. ನಿಕ್ಲನೇ ಊರಿಂದ ಆದಿತ್ತನಲ್ಲ ಒಂಜಿ ಕಮೆಂಟ್ ಪಾಡ್ಲೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ, ಸಬ್ಸ್ಕ್ರೈಬ್ ಮಲ್ಪ್ಲೆ.